ನಮಸ್ತೆ, ನಾನು ಮನೋಜ್ ಕಡಬ ಉಡುಪಿಯಿಂದ. ನಾನೊಬ್ಬ ಸ್ಪೋಕನ್ ಇಂಗ್ಲಿಷ್ ತರಬೇತುದಾರ. ಹಲವಾರು ವರ್ಷಗಳಿಂದ ಬಹಳಷ್ಟು ಜನಕ್ಕೆ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನು ನೀಡುವತ್ತ ಗಮನ ಹರಿಸ್ತಾ ಇದ್ದೇನೆ. ಸ್ನೇಹಿತರೆ, ನನಗೆ ಬರುವಂಥ ಬಹಳಷ್ಟು ಕರೆಗಳಲ್ಲಿ ಅಥವಾ ಬಹಳಷ್ಟು ಜನ ನನ್ನನ್ನು ಸಂಪರ್ಕಿಸಿ ಮನೆಯಲ್ಲೇ ಕೂತ್ಕೊಂಡು ಸ್ಪೋಕನ್ ಇಂಗ್ಲಿಷ್ ಕಲೀಲಿಕ್ಕೆ ಬೇಕಾದ ವ್ಯವಸ್ಥೆ ಬೇಕು, ಅಥವಾ ಕ್ಲಾಸಿಗೆ ಬರಲಿಕ್ಕೆ ಆಗುವುದಿಲ್ಲ, ಇನ್ನೊಬ್ಬರ ಜೊತೆಗೆ ಬೆರೀಲಿಕ್ಕೆ ಆಗದೆ ನಾನೇ ಕಲಿಬೇಕು ಅಂತೇಳಿ ಕೇಳುವಂಥ ಬಹಳಷ್ಟು ಸನ್ನಿವೇಶಗಳು ಎದುರಾಗಿವೆ. ಇವತ್ತಿನ ದಿನಗಳಲ್ಲಿ ಇಂಗ್ಲಿಷ್ ಎಂಬುದು ಬಹಳ ಅತ್ಯವಶ್ಯಕವಾದ ಒಂದು ಭಾಷೆಯಾಗಿದೆ. ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಕನ್ನಡ, ತುಳು, ಮಲಯಾಳಂ, ಕೊಂಕಣಿ, ತಮಿಳು, ತೆಲುಗು ಯಾವುದೇ ಇರಲಿ, ನಾವು ನಮ್ಮ ಮಾತೃಭಾಷೆಯನ್ನು ತುಂಬ ಪ್ರೀತಿಸ್ತೇವೆ. ಆದರೆ ವ್ಯಾವಹಾರಿಕವಾಗಿ ನಾವು ಬೇರೆ ಕಡೆ ಹೋದಾಗ, ಇತರ ರಾಜ್ಯಗಳಿಗೆ ಹೋದಾಗ ಅಥವಾ ಇತರ ದೇಶಗಳಿಗೆ ಹೋದಾಗ ಇನ್ನೊಬ್ಬರ ಜೊತೆಗೆ ಮಾತಾಡಬೇಕಾದ್ರೆ ಇಂಗ್ಲಿಷ್ ಬಹಳ ಅಗತ್ಯವಾಗಿದೆ. ಇಂಗ್ಲಿಷ್ನಲ್ಲಿ ಬರೀಲಿಕ್ಕೆ ಓದಲಿಕ್ಕೆ ಎಷ್ಟು ಬರುತ್ತೆ ಎನ್ನುವುದಕ್ಕಿಂತ ಇಂಗ್ಲಿಷ್ನಲ್ಲಿ ಮಾತಾಡುವಂಥದ್ದು ಬಹಳ ಒಂದು ಅತ್ಯಗತ್ಯವಾದಂಥದ್ದು ವಿಚಾರ ಆಗಿದೆ. ಇದಕ್ಕೋಸ್ಕರ ಬಹಳಷ್ಟು ಜನ ಬಹಳಷ್ಟು ದುಡ್ಡು ತೆತ್ತು ಬಹಳಷ್ಟು ಸಮಯವನ್ನು ವ್ಯಯಿಸಿಕೊಂಡು ತರಬೇತಿಗಳಿಗೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಸಮಯದ ಕೊರತೆ ಇರುವವರು ಅಥವಾ ಬೇರೆ ಕಡೆಗೆ ಕ್ಲಾಸ್ಗಳಿಗೆ ಹೋಗಲಿಕ್ಕೆ ಆಗದೇ ಇರುವವರು ಮನೆಯಲ್ಲೇ ಕುಳಿತುಕೊಂಡು ಇಂಗ್ಲಿಷನ್ನು ಕಲಿಬೇಕಾದ್ರೆ ಅದಕ್ಕೆ ಏನು ದಾರಿ ಇದೆ ಅಂತ ನೋಡಿದರೆ, ಇವಾಗ ನಿಮಗೆ ನಾವು ಪರಿಚಯಿಸ್ತಾ ಇದ್ದೇವೆ ಅತ್ಯಂತ ಸರಳವಾದಂತಹ ರೀತಿಯ ಫಿಜಿಟಲ್ ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳು. ಫಿಜಿಟಲ್ ಅಂದರೆ ಫಿಸಿಕಲ್ ಪ್ಲಸ್ ಡಿಜಿಟಲ್ ಪ್ಲಸ್ ಪ್ರಾಕ್ಟಿಕಲ್ ಅಂತ. ನನ್ನ ಹತ್ರ ಬಹಳಷ್ಟು ಜನ ಆನ್ಲೈನ್ ಕ್ಲಾಸ್ಗಳನ್ನು ಅಥವಾ ಬೇರೆ ಯಾವುದೇ ಕ್ಲಾಸ್ಗಳನ್ನು ಕೇಳುವವರಿಗೆ ಈ ಒಂದು ತರಬೇತಿಯನ್ನು ನಾನು ರೆಕಮೆಂಡ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ಅತ್ಯಂತ ಪವರ್ಫುಲ್ ಆಗಿರುವಂಥ ಒಂದು ಪುಸ್ತಕ ಕೊಡಲಾಗುತ್ತೆ. ಈ ಪುಸ್ತಕದಲ್ಲಿ QR ಕೋಡ್ ಮೂಲಕ ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಬಹಳಷ್ಟು ಸನ್ನಿವೇಶಗಳನ್ನು, ಅದರಲ್ಲಿ ಇಂಗ್ಲಿಷ್ನ ಬಳಕೆಯನ್ನು ಬಹಳ ಸ್ಪಷ್ಟವಾಗಿ ಚಂದವಾಗಿ ಕೊಡಲಾಗಿದೆ. ಈ ಒಂದು ಸನ್ನಿವೇಶಗಳನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಳ್ಳುವ ಮೂಲಕ ಇಂಗ್ಲಿಷನ್ನು ಬಹಳ ಅದ್ಭುತವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಒಬ್ಬರೇ ಇದ್ದೇವೆ, ಬೇರೆ ಯಾರ ಸಹಾಯ ಇಲ್ಲದಿದ್ದರೆ ಕೂಡ ಈ QR ಕೋಡ್ನ ಮೂಲಕ ವಿಡಿಯೋಗಳನ್ನು ನೋಡಿ ಕನ್ನಡಿಯ ಮುಂದೆ ನಿಂತುಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡುವ ಮೂಲಕ ಬಹಳ ಚಂದವಾಗಿ ಇಂಗ್ಲಿಷನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯಲ್ಲಿ ನಮ್ಮ ಸಹಾಯಕ್ಕೆ ಇನ್ನೊಬ್ಬರಿದ್ದರೆ ಆ ವಿಡಿಯೋದಲ್ಲಿ ಕಂಡಂತಹ ಕಾನ್ವರ್ಸೇಷನ್ಗಳನ್ನು ಇಬ್ರು ಪರಸ್ಪರ ಮಾತನಾಡುತ್ತಾ ಬಹಳ ಅದ್ಭುತವಾಗಿ ಇಂಗ್ಲಿಷ್ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, 1.5 ವರ್ಷದ ಈ ಕೋರ್ಸ್ ದಿವಸಕ್ಕೆ 10 ರೂಪಾಯಿಯಷ್ಟು ಕಡಿಮೆ ದರಕ್ಕೆ ಲಭ್ಯವಾಗ್ತಾ ಇದೆ. ಇದೊಂದು ಫಿಜಿಟಲ್ ಸ್ಪೋಕನ್ ಇಂಗ್ಲಿಷ್ ಟ್ರೈನಿಂಗ್ ಸಿಸ್ಟಮ್. ಇಲ್ಲಿ ಒಂದು ಸನ್ನಿವೇಶವನ್ನು ಕೊಡಲಾಗಿದೆ, ಅದನ್ನೊಮ್ಮೆ ನೋಡೋಣ. हाय, माई सेल्फ हुजैफा. मैं मुंबई में रहता हूँ. आई फ्रॉम मुंबई. किससे बात कर रहे थे? एक्चुअली आज मैं नेहा के साथ एक पार्टी में जा रहा हूँ, तो अपने आप को इंग्लिश में इंट्रोड्यूस करने की प्रैक्टिस कर रहा हूँ. वाह, पार्टी में, वेरी गुड. वहां पे तो आप काफी नए लोगों से मिलोगे. बट मैं सुन रहा था आप बोल रहे थे माई सेल्फ हुजैफा. एक चीज याद रखना, जब भी आप इंट्रोड्यूस करते हो खुद को इंग्लिश में, माई सेल्फ यूज मत करो. माई सेल्फ यूज नहीं करूंगा तो फिर अपने आप को इंट्रोड्यूस कैसे करूंगा? आप बोल सकते हो आई एम, माई नेम इज. ओके, तो माई नेम इज हुजैफा यस या आई एम हुजैफा. परफेक्ट. ओके, तो मैं ये कह सकता हूँ अपना नाम बताने के लिए. हाँ. अगर मुझे ये बताना है कि मैं कहाँ रहता हूँ तो मैं क्या यूज कर सकता हूँ? इसके लिए आप बोल सकते हो आई लिव इन. जैसे कि आप बोल सकते हो आई लिव इन मुंबई. वेयर डू यू लिव? ओके, सो आई लिव इन मुंबई. Yes. बट मैं मुंबई में MG रोड पे रहता हूँ. ओके, सो आई लिव इन MG रोड मुलुंड. ओ, आपका फर्स्ट सेंटेंस जो है उज़ैफा वो बहुत सही था, जो आपने बोला आई लिव इन मुंबई. जब भी आप कोई सिटी के बारे में बात करते हो, टाउन के बारे में बात करते हो, एरिया के बारे में बात करते हो, तो आप यूज करते हो इन, जो सही था. बट आपका सेकेंड सेंटेंस जो आपने बोला आई लिव इन MG रोड मुलुंड, ना MG रोड वो स्ट्रीट का नाम है. तो जब भी आप कोई स्ट्रीट का नाम लेते हो या कोई रोड का नाम लेते हो, आपको बोलना है ऑन. ओके, सो मतलब आई लिव ऑन MG रोड, राइट? परफेक्ट, सही पकड़े हो. तो मैं सब चीज एक बार फिर से रिवाइज करता हूँ. बोलिए. आई लिव इन मुंबई. वेरी गुड. आई लिव इन मुलुंड. गुड. I live in Ganesh Nagar. Superb. Okay.
बट आई लिव ऑन MG रोड. Awesome. ओके ओके, ये मैं समझ गया कि कहाँ रहना है. ಸ್ನೇಹಿತರೆ, ಸನ್ನಿವೇಶವನ್ನು ನೋಡಿದ್ದೀರಿ ತಾನೆ? ಇದೇ ರೀತಿಯಲ್ಲಿ ನೀವು ನಿಮ್ಮ ಬದುಕಿನಲ್ಲಿ ಉತ್ತಮವಾಗಿ ಸ್ಪೋಕನ್ ಇಂಗ್ಲಿಷ್ ಕಲಿಬೇಕು ಅನ್ನೋದಿದ್ರೆ ನನ್ನನ್ನು ನೀವು ಸಂಪರ್ಕಿಸಬಹುದು, ಅಥವಾ ನಮ್ಮ ತಂಡದ ಯಾವುದೇ ಸದಸ್ಯನನ್ನು ಕೂಡ ನೀವು ಸಂಪರ್ಕಿಸಿದಲ್ಲಿ ನಿಮಗೆ ಬೇಕಾದ ಎಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ. ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತಲುಪಲಿಕ್ಕೆ ಅಥವಾ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿಕ್ಕೆ ನಾವು ಕೆಲಸವನ್ನು ಮಾಡ್ತೇವೆ. ಗಮನಿಸಿ, ಇದು 18 ತಿಂಗಳ ಕೋರ್ಸ್ ಮುಗಿದ ನಂತರ ಅಲ್ಲಿ ಪರೀಕ್ಷೆ ಬರೆದು ಸರ್ಟಿಫಿಕೇಟ್ ಅನ್ನು ಪಡೆಯುವ ಅವಕಾಶ ಕೂಡ ನಿಮಗಿದೆ. ಹಾಗೆ ಇನ್ನೊಂದು ವಿಚಾರ, ಈ ರೀತಿಯ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನು ಭಾರತದಾದ್ಯಂತ ನಮ್ಮ ಮಿತ್ರರಿಗೆ ತಲುಪಿಸಬೇಕು ಎಂಬ ಒಂದು ಯೋಚನೆ ನಮಗಿದೆ. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ. ಇದಕ್ಕೆ ತಯಾರಾಗುವ ನಿಮ್ಮ ಮಿತ್ರರಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಲು ತಿಳಿಸಿ. ಅವರಿಗೆ ಒಂದು ಉದ್ಯೋಗಾವಕಾಶವನ್ನು ಕೂಡ ನಾವು ಒದಗಿಸಿಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ತಿಳಿಸ್ತಾ, ನಾನು ಮನೋಜ್ ಕಡಬ, ಸೈನಿಂಗ್ ಔಟ್. ಥ್ಯಾಂಕ್ ಯು ಸೋ ಮಚ್.